ಸಿಎಂ ಸೀಟ್ಗೆ ದೊಡ್ಡ ಫೈಟ್ ನಡೀತಾ ಇದೆ. ಅದು ನಿಮಗೂ ಗೊತ್ತು. ಸಿದ್ದು ಬೆನ್ನಿಗೆ ಬಲಿಷ್ಠ ಸೇನೆಯೇ ನಿಂತಿದೆ. ಅದರಲ್ಲಿ ಮಧುಗಿರಿಯ ರಾಜಣ್ಣ ಈ ಪಡೆಯ ಮುನ್ಪಡೆಯ ನಾಯಕ. ಆದರೆ ಡಿಸಿಎಂ ಡಿಕೆಶಿ ಶತ್ರುಗಳನ್ನ ಒಲಿಸಿಕೊಳ್ಳೋಕೆ ಮಿತ್ರ ಸ್ತೋತ್ರವನ್ನ ಬಳಸ್ತಿದ್ದಾರೆ. ನಿನ್ನೆ ಏಕಾಏಕಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಅದೇನನ್ನ ಹುಡುಕಿ ಡಿಕೆಶಿ ಹೋಗಿದ್ರು. ಭೇಟಿ ಬಳಿಕ ಭರವಸೆಯ ಫಲ ಸಿಕ್ತೋ ಇಲ್ವೋ, ಆದರೆ ಡಿಕೆಶಿ ಇರಿಸಿದಂಥ ಇಲ್ಲಿವರೆಗಿನ ಹೆಜ್ಜೆಗಳಲ್ಲಿ ಇದು ಅಚ್ಚರಿಯ ಹೆಜ್ಜೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ. ರಾಜಕೀಯವೇ ವಿಚಿತ್ರ. ಇಲ್ಲಿ ಯಾರು ಯಾವಾಗ ಮಿತ್ರರು, ಯಾರು ಶತ್ರುಗಳು ಅನ್ನೋದು ನಿಲುಕದ ಲೆಕ್ಕಾಚಾರ. ಈಗ ರಾಜ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆ ಅದನ್ನೇ ಹೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಈಗ ಬೇರೊಂದು ಮಗ್ಗುಲಿಗೆ ಹೊರಳ್ತಾ ಇದೆ. ಶಾಂತ ಸಾಗರದಂತೆ ಕಂಡರೂ ಸುನಾಮಿ ಎದ್ದೇಳುವ ಲಕ್ಷಣ ಕಾಣಿಸ್ತಾ ಇದೆ. ಜಸ್ಟ್ ಇದೇ ಟೈಮ್ನಲ್ಲಿ ಡಿಕೆಶಿಯ ಚದುರಂಗದ ಆಟ ಮೀನಿನ ಹೆಜ್ಜೆಯನ್ನೂ ಮೀರಿಸ್ತಾ ಇದೆ. ನಿನ್ನೆ ದಿಢೀರ್ ಅಂತ ಸಿದ್ದು ಅತ್ಯಾಪ್ತ ರಾಜಣ್ಣ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಬಿಗ್ ಟ್ವಿಸ್ಟ್. ಏನಿದು ಸಿಗ್ನಲ್? ರಾಜಣ್ಣ ಭೇಟಿ ಮಾಡಿ ಡಿಕೆಶಿ ಸೈಲೆಂಟ್ ಚೆಕ್ಮೇಟ್. ಈ ಬೆಳವಣಿಗೆ ರಾಜಕೀಯ ಪಡಸಾಲೆಯನ್ನ ತೀವ್ರ ಚರ್ಚೆಯಲ್ಲಿ ತೊಡಗಿಸಿದೆ. ಪವರ್ ಹೌಸ್ ಪ್ರವೇಶಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇರುವ ಡಿಕೆಶಿ ನಿನ್ನೆ ರಾಜಣ್ಣ ಜೊತೆ ಗಂಟೆಗಟ್ಟಲೆ ಗುಪ್ತ ಸಭೆ ನಡೆಸಿ ಎದ್ದು ಬಂದಿದ್ದಾರೆ. ಮೀಟಿಂಗ್ ಬಗ್ಗೆ 10 ಕಡೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಂಡಿದ್ದು ಇಬ್ಬರೂ ಸಹ ಭೇಟಿಯ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಮಾಜಿ ಸಚಿವ ರಾಜಣ್ಣ ಅವರು ಪಾರ್ಟಿ ಅಧ್ಯಕ್ಷರು, ಯಾರನ್ನ ಬೇಕಾದರೂ ಭೇಟಿ ಮಾಡಬಹುದು, ಕರೆದು ಮಾತನಾಡಬಹುದು ಅಂದ್ರು. ಇದು ಪಕ್ಷ ಸಂಘಟನೆ ಬಗ್ಗೆ ಮಾತನಾಡಿದ್ರು. ಆದ್ರೆ ಅವತ್ತು ಹೇಗಿದ್ದೇನೋ ಈಗಲೂ ಅದಕ್ಕೆ ಬದ್ಧ ಅಂತ ಸ್ಟ್ಯಾಂಡ್ ಹಾಕಿದ್ರು. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತೆ ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ರಾಜಣ್ಣ ನನಗೆ ಅತ್ಯಾಪ್ತ, ನಾನಾಗೆ ಜಗಳಕ್ಕೆ ಹೋಗಿಲ್ಲ. ಸಿದ್ದು ಬಣ ಓಲೈಕೆಗೆ ಏನಿದು ಡಿಕೆಶಿಯ ಹೊಸ ರಣದಾಳ? ಅಲ್ಲಿ ರಾಜಣ್ಣ ನನ್ನ ಮಾತಿಗೆ ನಾನು ಬದ್ಧ, ನಾನ್ ಯಾವತ್ತಿದ್ರೂ ಸಿದ್ದು ಪರ ಅಂತಿದ್ರೆ ಅದೇ ಭೇಟಿ ಮುಗಿಸಿ ಬಂದ ಡಿಸಿಎಂ ಡಿಕೆಶಿ ಮಾತ್ರ ಚಾಣಾಕ್ಯನ ಮೊದಲ ಅಸ್ತ್ರಕ್ಕೆ ಮದ್ದೆರೆದಿದ್ದಾರೆ. ನಮ್ಮ ಶಾಸಕರು ಮಂತ್ರಿಯಾಗಿದ್ರು, ಕೊಲೀಗ್ಸ್ ಅಂದ್ರು. ಹಿಂದಿನ ಜಗಳಕ್ಕೆ ಮುಲಾಮು ಹಚ್ಚಲು ಮುಂದಾದ ಡಿಕೆಶಿ ನಾನು ಯಾರ ಮೇಲೂ ಜಗಳಕ್ಕೆ ಹೋಗಿಲ್ಲ ಅಂದ್ರು. ಜೊತೆಗೆ 2.5 ದಶಕದ ಹಿಂದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿಯ ಚರಿತ್ರೆ ಹೇಳಿ ರಾಜಣ್ಣನಿಗೆ ಪರೋಕ್ಷವಾಗಿ ನೆನಪಿಸುತ್ತಿದ್ದಾರೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ಏನು ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗ್ತದಾ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದೆಯಾ? ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ SM ಕೃಷ್ಣ ಗೌರ್ಮೆಂಟಲ್ಲಿ. ಅವರು ಜನತಾ ಪಾರ್ಟಿಲಿದ್ದರು, CM ದಳದಲ್ಲಿದ್ದರು. ನಾನು ಕಾಂಗ್ರೆಸ್ಸಲ್ಲಿ, ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣವ್ರಿಗೆ ಗೊತ್ತಿದೆ, ಕೇಳಿ. ಇನ್ನು ದಲಿತ ದಾಳ ಉರುಳಿದ್ರೆ ಸಿಎಂ ಆಗಬಹುದೆಂಬ ಲೆಕ್ಕದಲ್ಲಿರುವ ಗೃಹ ಸಚಿವ ಪರಮೇಶ್ವರ್ ಈ ಭೇಟಿಯಲ್ಲಿ ಯಾವುದೇ ವಿಶೇಷತೆ ಕಾಣ್ತಿಲ್ಲ ಅಂತಿದ್ದಾರೆ. ನಮ್ಮ ಡೆಪ್ಟಿ CM ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ಅವರು ರಾಜಣ್ಣವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್. ಭೇಟಿ ಮಾಡ್ತಿಲ್ಲ ಅಂತ ಸರ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ.
ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡ ಲೈಟ್ ಆಗಿ ಸ್ಫೋಟ ಆಗ್ತಾ ಇದೆ. ನಾಳೆ ಡೆಲ್ಲಿ ಯಾತ್ರೆ ಕೈಗೊಳ್ತಾ ಇರುವ ಡಿಕೆಶಿ ಅಲ್ಲಿ ಏನೆಲ್ಲ ಬಾಣಗಳ ಪ್ರಯೋಗಕ್ಕಿಳಿಸ್ತಾರೆ ಅನ್ನೋದು ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.